ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವ್ಯಾಕರಣ ತರಗತಿಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಧಾತು ವ್ಯಾಕರಣದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಧಾತು ಅಂದರೆ ಏನು, ಧಾತುವಿನ ವಿಧಗಳು ಯಾವ್ಯಾವು, ಉದಾಹರಣಾ ವಾಕ್ಯಗಳು ಏನು, ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಈ ಒಂದು ವ್ಯಾಕರಣ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಇದ್ವಿ. ಸಾಕಷ್ಟು ಜನಕ್ಕೆ ಈ ಧಾತು ಅಂದರೆ ಏನು ಅನ್ನೋ ಒಂದು ಕಾನ್ಸೆಪ್ಟೇ ಗೊತ್ತಿರಲ್ಲ. ಹಾಗಾದರೆ ಏನು ಈ ಧಾತು ಅಂದರೆ? ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ. ಈ ಧಾತುಗಳಿಗೆ ಪ್ರತ್ಯಯಗಳು ಇರೋದಿಲ್ಲ. ನೋಡಿ, ಧಾತು ಅಂದರೆ ಏನು? ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ. ಈ ಧಾತುಗಳಿಗೆ ಪ್ರತ್ಯಯಗಳು ಇರುವುದಿಲ್ಲ. ಇಂಗ್ಲೀಷಲ್ಲಿ ಇದನ್ನು ಎಲಿಮೆಂಟ್ಸ್ ಅಂತೀವಿ, ಅಂದರೆ ರೂಟ್ ವರ್ಬ್ಸ್ ಅಂತ. ಅಂದರೆ ವರ್ಬ್ನ ರೂಟ್ ಯಾವುದು, ಅದನ್ನು ನಾವು ಕನ್ನಡದಲ್ಲಿ ಪ್ರತ್ಯಯಗಳು ಅಂತ ಹೇಳ್ತೀವಿ. ಓಕೆ, ಧಾತುವಿನ ಮೂಲ ರೂಪವನ್ನು ನಾವು ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಏನಂತ ಕರಿತೀವಿ ಅಂದರೆ ಧಾತು ಅಂತ ಕರಿತೀವಿ. ಈ ಧಾತುಗಳಿಗೆ ಪ್ರತ್ಯಯಗಳು ಇರುವುದಿಲ್ಲ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಇದನ್ನು ನಾವು ಎಲಿಮೆಂಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅಥವಾ ರೂಟ್ ವರ್ಬ್ ಅಂತ ಹೇಳ್ತೀವಿ. ಹಾಗಾದರೆ ಉದಾಹರಣೆ ಏನು? ಈ ಒಂದು ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ. ಈ ಧಾತುಗೆ ಉದಾಹರಣೆ ಏನು ಅಂದರೆ ತಿನ್ನು, ಅಥವಾ ಹೋಗು, ಓದು, ಬಾ, ಮಾಡು, ನಲಿ, ಓಡು, ತೋರು, ಇಡಿ, ಹಾಡು, ಹೇಳು, ಕೇಳು, ಹಾಗೆಯೇ ಉಣ್ಣು, ಜಿಗಿ, ನೋಡು, ಹೇಳು. ಇಂತಹ ಪದಗಳು ಅಂದರೆ ಕ್ರಿಯಾಪದದ ಮೂಲ ರೂಪಗಳನ್ನೇ ನಾವು ಧಾತು ಪದಗಳು ಅಂತ ಕರೆಯೋದು. ಹಾಗಾದರೆ ಈ ಕ್ರಿಯಾಪದದ ಮೂಲ ರೂಪ ಧಾತು ಇದೆ ಅಲ್ವಾ, ಈ ಧಾತುವಿಗೆ ಪ್ರತ್ಯಯಗಳು ಇರುವುದಿಲ್ಲ ಅಂತಾರೆ. ಹಾಗಾದರೆ ಪ್ರತ್ಯಯಗಳು ಅಂದರೆ ಏನು? ಪ್ರತ್ಯಯಗಳು ಗೊತ್ತಲ್ವಾ, ವಿಭಕ್ತಿ ಪ್ರತ್ಯಯಗಳು. ಆ ವಿಭಕ್ತಿ ಪ್ರತ್ಯಯಗಳನ್ನು ಕೂಡ ನಾನು ಕ್ವಿಕ್ ಆಗಿ ತಿಳ್ಕೊಳ್ಳೋಣ. ಈ ಪ್ರತ್ಯಯಗಳು ಅಂದರೆ ಏನು ಗೊತ್ತಾ? ಒಂದು ಮೂಲ ಪದದ ರೂಟ್, ಇದನ್ನೇ ರೂಟ್ ವರ್ಡ್ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಸಫಿಕ್ಸ್ ಅಂತೀವಿ, ಗೊತ್ತಾಯ್ತಾ? ಇದನ್ನೇ ನಾವು ಕೊನೆಯಲ್ಲಿ ಸೇರಿಸುವ ಪದಗಳು. ಉದಾಹರಣೆಗೆ ವಿಭಕ್ತಿ ಪ್ರತ್ಯಯಗಳ ಜೊತೆಯಲ್ಲಿ ನಾವು ಯಾವ ರೀತಿಯಾಗಿ ಕೊನೆಯ ಒಂದು ಪ್ರತ್ಯಯವನ್ನು ಸೇರಿಸ್ತೀವಿ? ಜೊತೆ ಪ್ಲಸ್ ಅಲ್ಲಿ, ಜೊತೆಯಲ್ಲಿ. ಇಲ್ಲಿ ಅಲ್ಲಿ ಅನ್ನುವಂತಹ ಪ್ರತ್ಯಯವನ್ನು ನಾವು ಸೇರಿಸ್ತೀವಿ. ಮರವು, ಮರ ಪ್ಲಸ್ ಉ, ಮರವು. ಇಲ್ಲಿ ಉ ಅನ್ನೋದು ಪ್ರತ್ಯಯ. ಮರದಿಂದ, ಮರ ಪ್ಲಸ್ ಇಂದ, ಇಂದ ಅನ್ನುವಂತಹದ್ದು ಇಲ್ಲಿ ನಮಗೆ ಪ್ರತ್ಯಯ ಆಗುತ್ತೆ. ಮರದಲ್ಲಿ, ಮರದ ಪ್ಲಸ್ ಅಲ್ಲಿ, ಮರದಲ್ಲಿ ಆಗುತ್ತೆ. ಇಲ್ಲಿ ಆ ಪ್ರತ್ಯಯ ನಮಗೆ ಕಾಣಿಸುತ್ತೆ. ಮರದಲ್ಲಿ, ಮರ ಪ್ಲಸ್ ಅಲ್ಲಿ, ಮರ ಪ್ಲಸ್ ಅಲ್ಲಿ ಎಂದಾಗ ಅಲ್ಲಿ ಎನ್ನುವಂತಹದ್ದು ಇಲ್ಲಿ ಪ್ರತ್ಯಯ ಆಗುತ್ತೆ. ಹೀಗೆ ಪ್ರತ್ಯಯಗಳು ಇಲ್ಲದ ಮೂಲ ರೂಪವನ್ನು ಹೊಂದಿರುವಂತಹ ಪದಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಧಾತು ಪದಗಳು ಅಂತ ಹೇಳ್ತೀವಿ. ರೂಟ್ ವರ್ಡ್ಸ್, ಇಂಗ್ಲೀಷಲ್ಲಿ ಸಫಿಕ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ತಿನ್ನು, ಹೋಗು, ಓದು, ಬಾ, ಮಾಡು, ನಲಿ, ಓಡು, ತೋರು, ಹಾಡು, ಹಿಡಿ, ಏಳು, ಕೇಳು, ಉಣ್ಣು, ಜಿಗಿ, ನೋಡು, ಹೇಳು. ಇಂತಹ ಪದಗಳನ್ನು ನಾವು ಧಾತು ಪದಗಳು ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಈ ಧಾತುಗಳಲ್ಲಿ ವಿಧಗಳು ಇದಾವ ಅಂದರೆ ಹೌದು, ಧಾತುಗಳಲ್ಲಿ 2 ವಿಧಗಳು ಇದ್ದಾವೆ. ಅವುಗಳನ್ನೇ ಸಹಜ ಧಾತು ಒಂದು, ಇನ್ನೊಂದು ಸಾಧಿತ ಧಾತು. ಧಾತುಗಳಲ್ಲಿ ನಾವು 2 ಪ್ರಕಾರಗಳನ್ನು ನೋಡ್ತೀವಿ. ಒಂದನೇದು ಸಹಜ ಧಾತು, ಎರಡನೇದು ಸಾಧಿತ ಧಾತು. ಹಾಗಾದರೆ ಏನು ಈ ಸಹಜ ಧಾತು, ಸಾಧಿತ ಧಾತು ಅಂತ ತಿಳ್ಕೊಳ್ಳೋಣ ಬನ್ನಿ. ಉದಾಹರಣೆಗೆ ನಾವು ಈ ಸಹಜ ಧಾತುಗೆ ನಾವು ಮೂಲ ಧಾತು ಅಂತ ಕೂಡ ಹೇಳ್ತೀವಿ. ಸಹಜ ಧಾತುಗೆ ಏನಂತ ಹೇಳ್ತೀವಿ? ಮೂಲ ಧಾತು ಪದ ಅಂತ ಕೂಡ ಹೇಳ್ತೀವಿ. ಈ ಸಹಜ ಧಾತುಗೆ ನಾವು, ಈ ಸಹಜ ಧಾತುವು ನಮಗೆ ನೇರವಾಗಿ ಕ್ರಿಯೆಯನ್ನು ಸೂಚಿಸ್ತಾ ಇರುತ್ತೆ. ನೇರವಾಗಿ ಕ್ರಿಯೆ ಅಂದರೆ ವರ್ಬನ್ನು ಸೂಚಿಸ್ತಾ ಇರುತ್ತೆ. ಉದಾಹರಣೆಗೆ ಬಾ, ಅಥವಾ ನೇರವಾಗಿ ನಾವು ಕರೆಯುವಾಗ ಹೋಗು, ಬಾ, ಹೋಗು, ಮಾಡು, ನೋಡು, ತಿನ್ನು, ಓಡು, ಆಡು. ಹೀಗೆ ಇಂತಹ ಪದಗಳನ್ನು ನಾವು ಏನಂತ, ಬಾ,
ತರು ಇಂತಹ ಪದಗಳನ್ನು ನೋಡಿ, ನೇರವಾಗಿ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳನ್ನು ನಾವು ಏನಂತ ಕರಿತೀವಿ? ಸಹಜ ಧಾತು ಪದಗಳು ಅಥವಾ ಮೂಲ ಧಾತು ಪದಗಳು ಅಂತ ಕರಿತೀವಿ. ಏನು ಸಹಜ ಧಾತು ಪದ ಅಂದರೆ ನೇರವಾಗಿ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳು. ಉದಾಹರಣೆಗೆ ಬಾ, ಹೋಗು, ಮಾಡು, ನೋಡು, ತಿನ್ನು, ಓಡು, ಹಾಡು, ಬಾ, ತರು ಇತ್ಯಾದಿ ಪದಗಳು. ಓಕೆ, ಈ ಪದಗಳನ್ನು ನಾವು ಕನ್ನಡದಲ್ಲಿ ಏನಂತೀವಿ ಅಂದರೆ ಮೂಲ ಪ್ರಕೃತಿಗಳು ಅಂತ ಹೇಳ್ತೀವಿ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇರ್ಬೋದು ಅಥವಾ ಹೈಸ್ಕೂಲ್ ಮಕ್ಕಳಿರ್ಬೋದು, ಮೂಲ ಪ್ರಕೃತಿಗಳು ಅಂತ ಪ್ರಶ್ನೆ ಕೇಳ್ಬೋದು ಅಥವಾ ಸಹಜ ಧಾತುಗಳು ಅಂತ ಕೂಡ ಕೇಳ್ಬೋದು. ಅಲ್ಲಿ ನಾವು 2 ವಿಧಗಳನ್ನು ನೋಡ್ತೀವಿ. ಅವುಗಳನ್ನೇ ಸಹಜ ಧಾತು ಒಂದನೇದು, ಎರಡನೇದು ಸಾಧಿತ ಧಾತು. ಈ ಸಹಜ ಧಾತುಗೆ ಮೂಲ ಧಾತು ಅಂತಾರೆ ಅಥವಾ ಮೂಲ ಪ್ರಕೃತಿ ಅಂತ ಕೂಡ ಹೇಳ್ತಾರೆ. ಪರೀಕ್ಷೆಗಳಲ್ಲಿ ನಿಮಗೆ ಸಹಜ ಧಾತು, ಮೂಲ ಧಾತು, ಮೂಲ ಪ್ರಕೃತಿ ಧಾತು ಹೀಗೆ ಕೇಳಿದಾಗ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಲ್ಲ ಕೂಡ ಒಂದೇ. ಸಹಜ ಧಾತು ಅಥವಾ ಮೂಲ ಧಾತು ಅಥವಾ ಮೂಲ ಪ್ರಕೃತಿ ಹೀಗೆ ಯಾವ್ದು ಕೇಳಿದ್ರು ಕೂಡ ಒಂದೇನೆ, ಅದು ಸಹಜ ಧಾತು. ಈ ಸಹಜ ಧಾತು ಅಂದರೆ ಏನು ಅಂತ ತಿಳ್ಕೊಂಡ್ವಿ ನಾವು. ನೇರವಾಗಿ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳಿಗೆ ನಾವು ಸಹಜ ಧಾತು ಅಥವಾ ಮೂಲ ಧಾತು ಅಥವಾ ಮೂಲ ಪ್ರಕೃತಿ ಅಂತ ಕರಿತೀವಿ. ಓಕೆ, ಉದಾಹರಣೆ ಕೂಡ ತಿಳ್ಕೊಂಡಿದ್ವಿ. ಬಾ, ಹೋಗು, ತಿನ್ನು, ತರು, ಮಾಡು, ನೋಡು, ಓಡು, ಹಾಡು ಇಂತಹ ಪದಗಳನ್ನು ನಾವು ಸಹಜ ಧಾತು ಅಥವಾ ಮೂಲ ಧಾತು ಪದಗಳು ಅಥವಾ ಮೂಲ ಪ್ರಕೃತಿಗಳು ಅಂತ ಕೂಡ ಕರಿತೀವಿ. ಇನ್ನು ಈ ಧಾತುವಿನಲ್ಲಿ 2ನೆಯ ವಿಧ ಯಾವುದು? ಸಾಧಿತ ಧಾತು. ಏನು ಈ ಸಾಧಿತ ಧಾತು ಅಂದರೆ? ಇದನ್ನು ವಾಕ್ಯಗಳಲ್ಲಿ ಗುರುತು ಮಾಡೋದು ಹೇಗೆ ನೋಡೋಣ. ಓಕೆ, ಸಾಧಿತ ಧಾತು ಅಂದರೆ ನಾಮಪದಗಳಿಗೆ ಇಸು ಪ್ರತ್ಯಯ ಸೇರಿರುತ್ತೆ. ನೋಡಿ, ನಾಮಪದಗಳಿಗೆ, ನಾಮಪದ ಅಂದರೆ ಏನು? ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಯ ಹೆಸರನ್ನು ಹೇಳುವಂತಹ ಪದಗಳನ್ನು ನಾವು ನಾಮಪದ ಅಂತ ಹೇಳ್ತೀವಿ ಅಲ್ವಾ? ಓಕೆ, ಈ ನಾಮಪದಗಳಿಗೆ ಇಸು ಪ್ರತ್ಯಯ ಸೇರಿ ಆಗುವಂತಹ ಧಾತುಗಳಿಗೆ ನಾವು ಏನಂತ ಕರಿತೀವಿ? ಸಾಧಿತ ಧಾತು ಅಂತ ಕರಿತೀವಿ. ಓಕೆ, ಉದಾಹರಣೆಗೆ ಚಿಂತಿಸು, ನಗಿಸು, ಮಾತಾಡು, ದುಃಖಪಡು, ಜಲಜಲಿಸು, ದಗಿದಗಿಸು, ಹೀಗೆ ಬರೆಯಿಸು, ಹೀಗೆ ಇಂತಹ ಇಸು ಪ್ರತ್ಯಯಗಳು ಸೇರಿದಂತಹ ಧಾತುಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಸಾಧಿತ ಧಾತುಗಳು ಅಂತ ಕರಿತೀವಿ. ಧಾತುಗಳಿಂದ ಆದಂತಹ ಇಸು ಪ್ರತ್ಯಯಗಳಿಂದ ನಾವು ಸಾಧಿತ ಧಾತುವನ್ನು ಗುರುತು ಮಾಡ್ಬೋದು. ಇನ್ನು ವಾಕ್ಯಗಳಲ್ಲಿ ಧಾತುಗಳಿಂದ ಆದಂತಹ ಕ್ರಿಯಾಪದಗಳನ್ನು ನಾವು ಯಾವ ರೀತಿಯಾಗಿ ಮಾಡೋದಂದರೆ, ಅವಳು ಮನೆ ಕೆಲಸವನ್ನು ಮಾಡಿದಳು. ಇಲ್ಲಿ ಮಾಡು ಅನ್ನೋದು ಧಾತು ಮೂಲ ರೂಪ, ಮಾಡಿದಳು ಇದು ಧಾತುಗಳಿಂದ ಆದಂತಹ ಕ್ರಿಯಾಪದಗಳು. ನೆಕ್ಸ್ಟು ಇಲ್ಲಿ ಅವಳು ಮನೆ ಕೆಲಸವನ್ನು ಮಾಡಿದಳು ಅನ್ನುವಂತಹದ್ದು ಧಾತುಗಳಿಂದ ಆದಂತಹ ಕ್ರಿಯಾಪದಗಳು. ನಾನು ಪ್ರತಿದಿನ ಪತ್ರಿಕೆ ಓದುತ್ತೇನೆ ಎನ್ನುವಂತಹದ್ದು ಇಲ್ಲಿ ನಮಗೆ ಸಾಧಿತ ಕ್ರಿಯಾಪದ. ಮಗು ಹಣ್ಣನ್ನು ತಿನ್ನುತ್ತಿದೆ ಇದು ಸಾಧಿತ ಕ್ರಿಯಾಪದ. ನಾನು ನಾಳೆ ಶಾಲೆಗೆ ಹೋಗುತ್ತೇನೆ ಸಾಧಿತ ಕ್ರಿಯಾಪದ. ಅಧ್ಯಾಪಕರು ಪಾಠವನ್ನು ಕಪ್ಪು ಹಲಗೆ ಮೇಲೆ ಬರೆದರು ಅನ್ನುವಂತಹದ್ದು ಸಾಧಿತ ಧಾತುಪದ. ನಾವು ಸಿನಿಮಾ ನೋಡಲು ಹೋಗಿದ್ದೆವು. ಅವಳು ತುಂಬ ಚೆನ್ನಾಗಿ ಹಾಡುತ್ತಾಳೆ. ಬಿಸಿ ಹಾಲು ಕುಡಿ. ಹೀಗೆ ಅಪ್ಪ ಮಾರುಕಟ್ಟೆಯಿಂದ ತರಕಾರಿ ತಂದರು. ಎಲ್ಲರೂ ಜೋರಾಗಿ ನಕ್ಕರು. ಕೋತಿ ಹಣ್ಣನ್ನು ತಿಂದಿತು. ಹೀಗೆ ನಾವು ಧಾತುಗಳಿಂದ ಆದ ಕ್ರಿಯಾಪದಗಳನ್ನು ಕೂಡ ವಾಕ್ಯಗಳಲ್ಲಿ ಬಳಸ್ತೀವಿ. ಇನ್ನು ಈ ಸಾಧಿತ ಧಾತುಗಳಲ್ಲಿ ನಾವು 2 ವಿಧಗಳನ್ನು ಕಾಣ್ತೀವಿ. ನೋಡಿ, ಧಾತುಗಳಲ್ಲಿ ನಾವು 2 ವಿಧಗಳು ನೋಡ್ತೀವಿ. ಒಂದನೇದು ಸಹಜ ಧಾತು, ಎರಡನೇದು ಸಾಧಿತ ಧಾತು. ಈ ಸಾಧಿತ ಧಾತುವಲ್ಲಿ ಮತ್ತೆ ನಾವು 2 ಪ್ರಕಾರಗಳನ್ನು ಕಾಣ್ತೀವಿ. ಅದೇನೆ ಸಕರ್ಮಕ ಧಾತು ಒಂದನೇದಾದರೆ ಅಕರ್ಮಕ ಧಾತು ಎರಡನೇದು. ಹಾಗಾದರೆ ಏನು ಈ ಸಕರ್ಮಕ ಧಾತು ಅಂದರೆ, ಇದು ಕರ್ಮಪದದ ಅಪೇಕ್ಷೆಯನ್ನು ಬೇಡುತ್ತೆ.
ಓಕೆ. ಸಕರ್ಮಕ ಧಾತು ಅಂದರೆ ಕರ್ಮಪದದ ಅಪೇಕ್ಷೆಯಿಂದ ಆಗುವಂತಹ ಪದಗಳನ್ನು ನಾವು ಸಕರ್ಮಕ ಧಾತು ಅಂತ ಕರಿತೀವಿ. ಇನ್ನು ಅಕರ್ಮಕ ಧಾತು ಅಂದರೆ ಇಲ್ಲಿ ಕರ್ಮಪದದ ಅವಶ್ಯಕತೆ ಇರೋದಿಲ್ಲ. ಕರ್ಮಪದ ಅನ್ನುವಂತಹದ್ದು ಈ ಅಕರ್ಮಕ ಧಾತುವಲ್ಲಿ ಇರೋದಿಲ್ಲ. ವಾಕ್ಯಗಳು, ಉದಾಹರಣೆಯ ವಾಕ್ಯಗಳನ್ನು ನೋಡಿದಾಗ ನಾವು ಏನನ್ನು, ಯಾರನ್ನು ಎಂಬುದನ್ನು ಸೂಚಿಸುವ ಪದಗಳು ಎಲ್ಲಿ ಈ ಒಂದು ಮೊದಲನೇ ವಿಧ ಇದೆ ಅಲ್ವಾ, ಸಕರ್ಮಕ ಧಾತು, ಅಲ್ಲಿ ನಮಗೆ ಏನನ್ನ, ಯಾರನ್ನ ಎಂಬುದನ್ನು ಸೂಚಿಸುವಂತಹ ಪದಗಳು. ಉದಾಹರಣೆ ನೋಡೋದಾದರೆ ಕೃಷ್ಣನು ಕೊಳಲನ್ನು ಊದಿದನು. ಇಲ್ಲಿ ಕೃಷ್ಣ ಏನನ್ನ ಊದಿದನು? ಕೊಳಲನ್ನು. ಯಾರು ಊದಿದರು? ಕೃಷ್ಣ. ಇಲ್ಲಿ ಕೊಳಲು ಅನ್ನುವಂತಹದ್ದು ನಾವು ಕರ್ಮಪದ ಅಂತ ಗುರುತು ಮಾಡ್ತೀವಿ. ಕೃಷ್ಣ ಅನ್ನುವಂತಹದ್ದು ಕರ್ತೃಪದ. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಕರ್ಮಪದವನ್ನ ಅಪೇಕ್ಷೆ ಮಾಡುವಂತಹ ಪದವನ್ನ, ವಾಕ್ಯವನ್ನ ನಾವು ಏನಂತ ಕರಿತೀವಿ? ಇಲ್ಲಿ ಸಕರ್ಮಕ ಧಾತು ಅಂತ ಹೇಳ್ತೀವಿ. ಎಲ್ಲಿ ಕರ್ಮಪದ ಇರುತ್ತೋ ಅದನ್ನ ನಾವು ಸಕರ್ಮಕ ಅಂತ ಗುರುತು ಮಾಡಬೇಕು. ಕೃಷ್ಣ ಊದಿದನು ಅಂದರೆ ಅಲ್ಲಿ ನಮಗೆ ಕರ್ಮಪದ ಇಲ್ಲ. ಆದರೆ ಕೃಷ್ಣ ಕೊಳಲನ್ನು ಊದಿದನು. ಕೃಷ್ಣ ಏನನ್ನ ಊದಿದ್ದು? ಕೊಳಲನ್ನ. ಕೊಳಲು ಅನ್ನುವಂತಹದ್ದು ಕರ್ಮಪದ, ಕೃಷ್ಣ ಅನ್ನುವಂತಹದ್ದು ಕರ್ತೃಪದ. ಆದ್ದರಿಂದ ಕರ್ಮಪದದ ಅಪೇಕ್ಷೆಯನ್ನು ಪಡುವಂತಹದ್ದು, ಕರ್ಮಪದ ಇರುವಂತಹ ವಾಕ್ಯವನ್ನು ನಾವು ಸಕರ್ಮಕ ಧಾತು ಪದ ಅಂತ ಹೇಳ್ತೀವಿ. ಇನ್ನು ಎರಡನೇದು ಅಕರ್ಮಕ ಧಾತು ಪದ. ಇನ್ನೊಂದು ಉದಾಹರಣೆ ನೋಡಿ ಸಕರ್ಮಕ ಧಾತು ಪದಕ್ಕೆ. ರಾಜು ಮರವನ್ನು ಬೆಳೆಸಿದನು. ರಾಜು ಮರವನ್ನು ಬೆಳೆಸಿದನು. ಈ ವಾಕ್ಯದಲ್ಲಿ ನಾವು ಮರ ಅನ್ನುವಂತಹದ್ದು ಕರ್ಮಪದ, ಯಾರು ಬೆಳೆಸಿದ್ದು? ರಾಜು, ಕರ್ತೃಪದ ಆಗುತ್ತೆ. ಗೀತಾ ಪುಸ್ತಕವನ್ನು ಓದಿದಳು. ಏನನ್ನ ಓದಿದ್ದವಳು? ಪುಸ್ತಕ. ಪುಸ್ತಕ ಅನ್ನೋದು ಇಲ್ಲಿ ಕರ್ಮಪದ ಆಗುತ್ತೆ. ಯಾರು ಓದಿದ್ದು? ಗೀತಾ. ಗೀತಾ ಅನ್ನುವಂತಹದ್ದು ಕರ್ತೃಪದ ಆಗುತ್ತೆ. ಓದಿದಳು ಅನ್ನೋದು ನಮ್ಗೆ ಗೊತ್ತಿದೆ, ಕ್ರಿಯಾಪದ ಆಗುತ್ತೆ. ನೆಕ್ಸ್ಟು ನಾವಿಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋದು ಏನು ಅಂದರೆ ಇಸು ಪ್ರತ್ಯಯ ಸೇರಿದ್ರೆ ಸಕರ್ಮಕ ಧಾತು, ಇಸು ಪ್ರತ್ಯಯ ಇಲ್ಲ ಅಂದರೆ ಅದು ಅಕರ್ಮಕ ಧಾತು ಆಗುತ್ತೆ. ಇದು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸಕರ್ಮಕ ಅಂದರೆ ಅಲ್ಲಿ ಕರ್ಮಪದ ಇರುತ್ತೆ, ಅಕರ್ಮಕ ಅಂದರೆ ಅಲ್ಲಿ ಕರ್ಮಪದ ಇರೋದಿಲ್ಲ. ಇಷ್ಟೇ. ನೀವು ವಾಕ್ಯಗಳಲ್ಲಿ ಕರ್ಮಪದ ಗುರುತಿಸಿ ಅಥವಾ ಸಕರ್ಮಕ ಪದವನ್ನು ಗುರುತಿಸಿ ಅಥವಾ ಅಕರ್ಮಕ ಪದವನ್ನು ಗುರುತಿಸಿ ಅಂತ ಕೇಳ್ತಾರಲ್ವ. ಆಗ ನಾವು ಗೀತಾ ಪುಸ್ತಕವನ್ನು ಓದಿದಳು. ಗೀತಾ ಏನನ್ನ ಓದಿದಳು? ಪುಸ್ತಕವನ್ನು. ಪುಸ್ತಕ ಅನ್ನೋದು ಕರ್ಮಪದ, ಗೀತಾ ಅನ್ನೋದು ಕರ್ತೃಪದ, ಓದಿದಳು ಎನ್ನುವಂತಹದ್ದು ಕ್ರಿಯಾಪದ. ಹೀಗೆ ನಾವು ವಾಕ್ಯಗಳಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದಗಳನ್ನು ಗುರುತು ಮಾಡ್ತೀವಿ. ಇನ್ನು ಅಕರ್ಮಕ ಅಂದರೆ ಕರ್ಮಪದವನ್ನು ಅಪೇಕ್ಷೆ ಮಾಡೋದಿಲ್ಲ. ಅಂತಹ ಪದಗಳನ್ನು ನಾವು ಅಕರ್ಮಕ ಧಾತು ಪದಗಳು ಅಂತ ಕರಿತೀವಿ. ಉದಾಹರಣೆಗೆ ಸೂರ್ಯ ಹೊಳೆಯುತ್ತಿದ್ದಾನೆ. ಇಲ್ಲಿ ಹೊಳೆ ಅನ್ನುವಂತಹದ್ದು ಏನಾಗುತ್ತೆ? ಅಕರ್ಮಕ ಧಾತು ಆಗುತ್ತೆ. ಹಾಗೇನೆ ನೀನು ಬಾ. ಇಲ್ಲಿ ಬಾ ಅನ್ನೋದು ಅಕರ್ಮಕ ಧಾತು. ಮಗು ಮಲಗಿತು. ಮಲಗು ಅನ್ನುವಂತಹದ್ದು ಅಕರ್ಮಕ ಧಾತು. ಮಗು ಜನಿಸಿತು. ಜನನ ಎನ್ನುವಂತಹದ್ದು ಅಕರ್ಮಕ ಧಾತು ಆಗುತ್ತೆ. ನೋಡಿ, ಅಕರ್ಮಕ ಧಾತು ಬಗ್ಗೆ ಇನ್ನೂ ವಿವರವಾಗಿ ಹೇಳ್ತೀನಿ. ಇಲ್ಲಿ ಕರ್ಮಪದ ಇರೋದಿಲ್ಲ, ಕರ್ಮಪದ ಅಪೇಕ್ಷಿಸುವುದಿಲ್ಲ. ಉದಾಹರಣೆಗೆ ಸೂರ್ಯ ಹೊಳೆಯುತ್ತಿದ್ದಾನೆ. ಹೊಳೆ ಅನ್ನುವಂತಹದ್ದು ಅಕರ್ಮಕ ಧಾತು. ನೀನು ಬಾ. ಬಾ ಎನ್ನುವಂತಹದ್ದು ಅಕರ್ಮಕ ಧಾತು. ಮಗು ಮಲಗಿತ್ತು. ಇಲ್ಲಿ ಮಲಗು ಅನ್ನುವಂಥದ್ದು ಅಕರ್ಮಕ ಧಾತು. ಮಗು ಜನಿಸಿತು. ಇಲ್ಲಿ ಜನನ ಎನ್ನುವಂತಹದ್ದು ಅಕರ್ಮಕ ಧಾತು. ಹೀಗೆ ನಾವು ಧಾತು ಪದಗಳನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀವಿ. ಧಾತು ಅಂದರೆ ಏನು, ಧಾತುವಿನಲ್ಲಿ ಎಷ್ಟು ವಿಧಗಳಿದ್ದಾವೆ, ಹಾಗೆಯೇ ಸಹಜ ಧಾತು ಅಂದರೆ ಏನು, ಸಾಧಿತ ಧಾತು ಅಂದರೆ ಏನು, ಸಾಧಿತ ಧಾತುವಿನಲ್ಲಿರ್ತಕ್ಕಂತಹ ಎರಡು ಪ್ರಕಾರಗಳಾದಂತಹ ಸಕರ್ಮಕ ಧಾತು ಹಾಗೆಯೇ ಅಕರ್ಮಕ ಧಾತು ಅಂದರೆ ಏನು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ ಈ ಒಂದು ತರಗತಿಯಲ್ಲಿ. ಈ ಒಂದು ಗ್ರಾಮರ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ಯಾರಿಗೆ ವ್ಯಾಕರಣದ ಅವಶ್ಯಕತೆ ಇದೆ ಅವರಿಗೆ ಖಂಡಿತ ವಿಡಿಯೋವನ್ನು ಶೇರ್ ಮಾಡಿ. ಆದಷ್ಟು ಜನರು ಕನ್ನಡ ವ್ಯಾಕರಣವನ್ನು ತಿಳ್ಕೊಳ್ಳಿ. ಹೀಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್, ಗ್ರಾಮರ್ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು. ನಮಸ್ತೆ.